ಅವರವರ ರೈಟ್ಸ್ ಅವ್ರಿಗೆ ನನ್ನ ದಿನ ನನ್ನ ಹಕ್ಕು ಅಂತಂದಾಗೆ ಸೊ ನಾನು ಒಂದು ಹೆಣ್ಣು ಒಂದು ಅಂತ ಗುರುತಿಸ್ಕೊಳ್ಳಿಕ್ಕೆ ಸೊ ನನಗೆ ರೈಟ್ಸ್ ಆ ರೈಟ್ಸನ್ನು ಏನು ಸರ್ಕಾರ ಕಲ್ಪಿಸ್ತೀವಿ ಅವರೇ ತೀರ್ಮಾನ ಮಾಡಬೇಕು. ನಾನು ಹೆಣ್ಣು ಗಂಡು ಅಂತ ಅವರೇ ತೀರ್ಮಾನ ಮಾಡಬೇಕು. ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಡಾಕ್ಟರ್ ಚೆಕಪ್ ಮಾಡಬೇಕು. ಹಾಗೆ ನಾನು ನಮ್ಮ ಐಡೆಂಟಿಟಿ ಒಂದು ಮಾಹಿತಿ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಐಡೆಂಟಿಟಿ ಇಟ್ಕೊಂಡಿದ್ದಾರೆ ನಾವು ಅದನ್ನು ಕೇಳಬೇಕಾಗತ್ತಲ್ವಾ. ಒಂದು ಶಿವನಿಗೆ ಎಷ್ಟು ಐಡೆಂಟಿಟಿ ಇದೆ. ಹಾಗೆ ನಮ್ಮ ಸಂಘಟನೆಗೆ ಅಂತ ಬಂದಾಗ ಆ ಒಂದು ಅಂಗದಲ್ಲಿ ನಾವು ರೈಟ್ಸ್ ನಾವು ಕೇಳ್ತೀವಿ. ಈಗ ನಾನು ಆರೋಗ್ಯಕ್ಕೆ ನಾನು ಇನ್ನೊಬ್ಬ ಪರ್ಮಿಷನ್ ನಾನು ಪರ್ಮಿಷನ್ ಅವಶ್ಯಕತೆ ಇಲ್ಲ. ಈಗ ನಾವು ಗಂಡಸು ಅಂತ ಹೇಳಿ ಯಾರನ್ನು ಐಡೆಂಟಿಟಿ ಮಾಡಬೇಕಾದ್ರೆ ಜನರಿಂದ ಮಾತ್ರ ಅಲ್ಲ ಮೇಲದ ಪೆನ್ಸಿಲ್ ಅದನ್ನ ಒಂದು ಚೌಕಟ್ಟಲ್ಲಿ ನಾವು ಬದುಕೋದಾಗಲ್ಲ. ನಮ್ಮ ಥರ್ಡ್ ಜನರ ಅನ್ನೋದೇ ಒಂದು ಸಪ್ರೇಟ್ ಒಂದು ನಮ್ಮ ಮನಸ್ಸಿನ ಭಾವನೆಗಳಿಗೆ ಒಂದು ಬೆಲೆ ಸಿಗಲ್ಲ ಅಂತಂದಾಗ ಸೊ ಅದು ಒಂದು ಸಂವಿಧಾನ ಹೇಳುತ್ತೆ ಒಂದು ಕಡೆ ನಿಮ್ಮ ಹಕ್ಕುಗಳು ನೀವು ಕಾಪಾಡ್ಕೋಬೇಕು. ನಿಮ್ಮ ಹಕ್ಕುಗಳು ನಿಮ್ಗೆ ಯಾರಿಗೂ ಕೊಡಲ್ಲ ಅದನ್ನು ಕೀಳು ತಗೊಳ್ಬೇಕು ಅಂತ ಇಲ್ಲಿ ನೋಡಿದ್ರೆ ಸಂವಿಧಾನ ಉಲ್ಲಂಘನೆ ನಮ್ಗೆ ಯಾವುದೇ ರೀತಿಯ ಹೆಸರು ಇಲ್ಲ. ನಮ್ಗೆ ಕೇಳುವಂತ ನಾವು ರೈಟ್ಸ್ ಇಲ್ಲ. ಕೇಂದ್ರ ಸರ್ಕಾರ ಎಲ್ಲ ತೀರ್ಮಾನ ಮಾಡ್ಕೊಂಡ್ರೆ ನಾಳೆ ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾವು ಕೇಂದ್ರ ಸರ್ಕಾರ ಕೇಳ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಬರುತ್ತೆ. ಊಟ ಮಾಡಿದ್ರೆ ಕೇಂದ್ರ ಸರ್ಕಾರ ಕೇಳ್ಬೇಕಾಗತ್ತೆ. ಯಾಕಂತಂದ್ರೆ ಇವಾಗಲೇ ಮನೆಗಳಿಲ್ಲ ಸಮುದಾಯದವರಿಗೆ. ನಾಳೆ ಒಂದು ಸಂಘ ಕೊಡ್ಬೇಕಾದ್ರೆ ಇವರು ಪ್ಯಾಂಟ್ ಶರ್ಟ್ ಬಿಚ್ಚಬೇಕಾ, ಇನ್ನು ನಾಳೆ ಒಂದು ಶಕ್ತಿ ಯೋಜನೆ ಇದೆ ಅದನ್ನು ನಾವು ಯೂಸ್ ಪಡಿಬೇಕಾದ್ರೆ ಯಾವ್ದಾದ್ರು ಗೌರ್ಮೆಂಟ್ ಸವಲತ್ತು ಪಡಿಬೇಕಾದ್ರೆ ನಾವು ಹೆಣ್ಣ ಗಂಡ ಅಂತ ಹೇಳಿ ನಾವೆಲ್ಲ ಅವ್ರ ಮುಂದೆ ಬಿಚ್ಚಿ ತೋರಿಸ್ಬೇಕು. ಸಮುದಾಯ ಅವ್ರ ಐಡೆಂಟಿಟಿ ಮಾತ್ರ ಹೇಳ್ತಾರೆ. ಸೊ ಬಾಕಿ ನಮ್ಮಲ್ಲಿ 11 ಐಡೆಂಟಿಟಿ ಇದೆ. ಶಿವನಿಗೆ ಶಿವನ ಮಾತ್ರ ಹೇಳಕ್ಕಾಗತ್ತ. ಶಿವನಿಗೆ ಶಂಕರ್ ಅಂತ ಕರೀತಾರೆ, ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಬೇರೆ ಬೇರೆ ಅವತಾರದಲ್ಲಿ ಬೇರೆ ಬೇರೆ ಕರೀತಾರೆ. ಹಾಗೆ ನಮ್ಮ ಕಾನ್ಸೆಪ್ಟ್ ಬಗ್ಗೆ ಉಲ್ಲೇಖ ಇದೆ. ರಾಮಾಯಣದಲ್ಲಿ ಹೇಳ್ತಾರೆ, ರಾಮ ಒಂದು ನಮಗೆ ಉಲ್ಲೇಖ ಇದೆ. ಯಾಕೆ ಗೊತ್ತಾ ಇಲ್ಲ ನಮಗೆ ಇವರು ಅವರು ಯಾಕೆ ಅಂತಂದ್ರೆ ಕೆಲವರು ಏನಂತಂದ್ರೆ ಸಂವಿಧಾನದಲ್ಲಿ ಮೌಲ್ಯಗಳನ್ನು ತೆಗೆದು ಹಾಕಿದ್ದಾರೆ. ಒಂದು ಪ್ರಾಣಿಗೆ ಒಂದು ಅಧಿಕಾರದ ರೈಟ್ಸ್ ಇದೆ, ಯಾವುದಕ್ಕಾದ್ರೂ ಒಂದು ರೈಟ್ಸ್ ಇದೆ. ಇವರು ಜಾತಿ ವ್ಯವಸ್ಥೆ ಹೋಗ್ತಾರೆ, ಅದರಲ್ಲಿ ಬರ್ತಾರೆ. ಸಂವಿಧಾನದ ಮೌಲ್ಯ ಇಲ್ಲ. ಹಾಗಾಗಿ ನಾವು ಅದನ್ನು ಕೇಳ್ತಾ ಇರೋದು ನಮ್ಮ ರೈಟ್ಸ್ ನಮ್ಗೆ ಬೇಕು. ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕುಗಳಿದೆ, ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಹಕ್ಕುಗಳಿದೆ, ಪ್ರಜಾಪ್ರಭುತ್ವ ಇದೆ. ಅವರು ಹೇಳಿದಾಗ ನಾವು ಕೇಳಬೇಕಾಗ್ತದೆ.